ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂಡರ್ ಪಾಸ್ ಕಾಮಗಾರಿ ವೇಳೆ ಅವಘಡ ಸಂಭವಿಸಿದೆ. ಕಾರ್ಮಿಕರ ಮೇಲೆ ಕುಸಿದ ಮಣ್ಣಿನ ತಡೆಗೋಡೆ. ಮಣ್ಣಿನಡಿ ಸಿಲುಕಿದ್ದ ಮೂವರು ಕಾರ್ಮಿಕರು. ಮಣ್ಣಿನಡಿ ಸಿಲುಕಿದ್ದ ಓರ್ವ ಕಾರ್ಮಿಕ ಮೃತಪಟ್ಟಿರುವ ಶಂಕೆಯೂ ಇದೆ. ಡಾಕ್ಟರ್ ರಾಜ್ ಪುಣ್ಯಭೂಮಿ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಅಂಡರ್ ಪಾಸ್ಗಾಗಿ 20 ಅಡಿವರೆಗೆ ಭೂಮಿಯನ್ನ ತೋಡಲಾಗಿತ್ತು. ಕಾರ್ಮಿಕರು ಕೆಲಸ ಮಾಡ್ತಿದ್ದಾಗಲೇ ಏಕಾಏಕಿ ಮಣ್ಣಿನ ಗೋಡೆ ಕುಸಿತ ಆಗ್ಬಿಟ್ಟಿದೆ. ಸ್ಥಳಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದು ಪರಿಶೀಲಿಸಿದ್ದಾರೆ. ಸ್ಥಳೀಯರ ಸಹಾಯದಿಂದ ಮಣ್ಣಿನಡಿ ಸಿಲುಕಿದ್ದ 2 ಕಾರ್ಮಿಕರ ರಕ್ಷಣೆ ಮಾಡಲಾಗಿದೆ. ನಂದಿನಿ ಲೇಔಟ್ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಈ ತಡೆಗೋಡೆ ಕುಸಿತ ಆಗಿ ಮಣ್ಣಿನಡಿ ಸಿಲುಕಿರುವ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್, ಹೇಗೆ ಈ ಘಟನೆ ನಡೀತು? ತಡೆಗೋಡೆ ಕುಸಿತ ಆಗಿದೆ ಅಂತ ಅಂದ್ರೆ ಕಳಪೆ ಕಾಮಗಾರಿ ಕಾರಣನ? ಸದ್ಯದ ಪರಿಸ್ಥಿತಿ ಹೇಗಿದೆ? ಖಂಡಿತವಾಗ್ಲೂ ಸೌಖ್ಯ ಏನೋ ಬೆಳಗಿನ ಜಾವ ಏನೋ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ, ಅಂದ್ರೆ ಅಂಡರ್ ಪಾಸ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕೆಳಗಡೆ ಏನೋ ಕಾರ್ಮಿಕರೇನಿರ್ತಾರೆ ಅವರು ಕೂಡ ಮಣ್ಣಿನ ಭಾಗದಲ್ಲಿ ಕೂಡ ಕೆಲಸ ಮಾಡ್ತಿದ್ರು ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಅದೇ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಪಕ್ಕದಲ್ಲೇ ಇದ್ದಂತ ತಡೆಗೋಡೆಗಳೇನಿರುತ್ತೆ, ಅಂದ್ರೆ ತಡೆಗೋಡೆ ಇನ್ನೂ ನಿರ್ಮಾಣ ಆಗಿರ್ಲಿಲ್ಲ, ಕೇವಲ ಮಣ್ಣಿನ ಏನು ಗಾತ್ರದಷ್ಟು ಇತ್ತು. ಸೊ ಹೀಗಾಗಿ ಅದು ಕಂಪ್ಲೀಟ್ ಆಗಿ ಅದು ಕೂಡ ಕುಸ್ತಿ. ಈಗಾಗ್ಲೇ ಏನು 3 ಜನರು ಕೂಡ ಅಸ್ವಸ್ಥರಾಗಿದ್ರು. ಆನಂತರ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಅವರನ್ನ ರಕ್ಷಣೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಅಂದ್ರೆ ಇದು ಯಾರು ಕನ್ಸ್ಟ್ರಕ್ಷನ್ ಏನೋ ವಹಿಸ್ಕೊಂಡಿದ್ರು, ಅಂದ್ರೆ GBA ಅಥವಾ BWSSB ಅಥವಾ ಇನ್ನ ಬೇರೆ ಇಲಾಖೆನ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಅಲ್ಲಿಗೆ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಜೊತೆಗೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು. ಸೊ ಈಗ ಅವರೆಲ್ಲರೂ ಕೂಡ ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಮತ್ತೆ ಅಲ್ಲಿರುವಂತ ಕಾರ್ಮಿಕರ ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಅವರು ಯಾವಾಗಿಂದ ಕೆಲಸ ಮಾಡ್ತಾ ಇದ್ರು, ಎಷ್ಟು ಜನ ಮಾಡ್ತಾ ಇದ್ರು, ಮತ್ತೆ ಎಲ್ಲೆಲ್ಲಿಂದ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಕೂಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಿರ್ತಾರೆ. ಸೊ ಹೀಗಾಗಿ ಅವರ ಈಗಾಗಲೇ ರಕ್ಷಣೆ ಮಾಡಿರುವಂತವ್ರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಅಲ್ಲಿರುವಂತ ಸ್ಥಳೀಯ ಆಸ್ಪತ್ರೆಗೂ ಕೂಡ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇನ್ನು ಕೆಲವರು ಕೂಡ ಈಗಾಗಲೇ ಸಿಗಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಬೇಗನೆ ಕೂಡ ಅಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಕೂಡ ಈಗಾಗಲೇ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಪೊಲೀಸರು ಕೂಡ ಈಗಾಗಲೇ ಸ್ಥಳದಲ್ಲೇ ಇರುವಂತದ್ದು. ಯಾರು ನೆಗ್ಲಿಜೆನ್ಸಿಯಲ್ಲಿ ಇರ್ತಾರೋ ಅವ್ರ ಮೇಲೆ ಕೂಡ ಈಗಾಗಲೇ ನಂದಿನಿ ಲೇಔಟ್ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡ್ಕೊಂತಾರೆ. ಸದ್ಯ ಏನು ಸ್ಥಿತಿ ಹತೋಟಿಗೆ ಬಂದಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಇನ್ನು ಯಾರ್ಯಾರು ಅಲ್ಲಿ ಸಿಗಾಕೊಂಡಿದ್ರು, ಯಾರ್ಯಾರನ್ನ ರಕ್ಷಣೆ ಮಾಡಿದರೆ ಈ ಒಂದು ಮಾಹಿತಿಯನ್ನ ಇನ್ನು ಕೆಲವೇ ಕ್ಷಣಗಳಲ್ಲೂ ಕೂಡ ಅಧಿಕೃತವಾಗಿ ಬರ್ಬೇಕಾಗಿದೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.